ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎನ್ನುವಂಥ ಪಾಠದಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಅದರ ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ಅಧ್ಯಯನ ಮಾಡೋಣ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯ ಭಾಗ 2 ನಾವು ಇವತ್ತು ಪ್ರಾರಂಭ ಮಾಡೋಣ. ಇಲ್ಲಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನವೇನು? ಅಂದರೆ ಇಲ್ಲಿ ಬೀಜಕಗಳ ಮುಖಾಂತರ ಏನಾಗುವುದು, ಜೀವಿಯು ಸಂತಾನೋತ್ಪತ್ತಿಯನ್ನು ನಡೆಸುವಂಥ ಕ್ರಿಯೆ. ಆ ಕ್ರಿಯೆ ನಡೆದಾಗ ಏನಾಗ್ತದೆ ಅನ್ನೋದನ್ನು ಅಥವಾ ಅದರ ಪ್ರಯೋಜನವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಹೌದಾ? ಬೀಜಕಗಳ ಉತ್ಪಾದನೆಯಿಂದ ಜೀವಿಯ ಸಂತತಿ ಹೆಚ್ಚುತ್ತದೆ. ಈ ಒಂದು ಬೀಜಕಗಳ ಉತ್ಪಾದನೆಯ ಮುಖಾಂತರನೂ ಕೂಡ ಏನಾಗ್ತದೆ, ಇಲ್ಲಿ ಜೀವಿಗಳ ಸಂತತಿ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ ಅಂತ ಅವರಿಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಬೀಜಕಗಳ ಸುತ್ತ ದಪ್ಪನಾದ ಹೊದಿಕೆ ಇರುವುದರಿಂದ ಅನುಕೂಲಕರ ಸ್ಥಿತಿ ದೊರೆಯುವವರೆಗೆ ಬೀಜಕಗಳು ಸುರಕ್ಷಿತವಾಗಿರುತ್ತವೆ. ಅಂದ್ರೇನು, ಈ ಒಂದು ಬೀಜಕಗಳ ಮೇಲ್ಮೈ ಮೇಲೆ ಒಂದು ಪದರ ಇರ್ತೈತೆ ಅಥವಾ ಅದಕ್ಕೆ ದಪ್ಪನೆಯ ಹೊದಿಕೆ ಅಂತ ಹೇಳ್ತೀವಿ. ಅದು ಯಾವುದಕ್ಕೆ ಸಹಾಯ ಮಾಡ್ತದಪ್ಪ ಅಂತಂದ್ರೆ ತೇವಾಂಶಯುಕ್ತ ಮೇಲ್ಮೈ ಅಂತ ಹೇಳ್ಬೋದು ನಾವು. ಅದಕ್ಕೆ ಏನು ಒರಿತಪ್ಪ ಅಂತಂದ್ರೆ ಅನುಕೂಲ ಸ್ಥಿತಿಕರ ಒದಗಿದ ನಂತರ ಆ ಒಂದು ಬೀಜಕಗಳು ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿಗೆ ಒಳಪಡ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಗಾಳಿಯ ಮೂಲಕ ಬಹುದೂರ ಪ್ರದೇಶಕ್ಕೆ ಚಲಿಸುವುದರಿಂದ ಹೆಚ್ಚಿನ ಪ್ರದೇಶಗಳಲ್ಲಿ ಸಂತತಿ ಮುಂದುವರಿಯುತ್ತದೆ. ಉದಾಹರಣೆಗೆ ಬ್ರೆಡ್ ಮೋಲ್ಡ್ ಅಂತ ಹೇಳ್ತೀವಿ. ಈಗ ನಾವು ಬ್ರೆಡ್ಗಳ ಮೇಲೆ ಒಂದು ಮೋಲ್ಡ್ ಬೆಳೀತದೆ ಅಂದರೆ ಅಲ್ಲಿ ನಾವು ಬುಸುಳು ಬರೋದಂತ ಹೇಳ್ತೀವಿ. ಹೌದಾ? ಅವುಗಳಿಗೆ ಏನಂತ ಕರಿತೀವಿ, ಅಲ್ಲಿ ಬೀಜಕಗಳ ಅಂಥೇಳಿ ಕರಿತೀವಿ ನಾವು. ಈ ಒಂದು ಬೀಜಕಗಳು ಏನು ಮಾಡ್ತಪ್ಪ ಅಂದ್ರೆ ಗಾಳಿ ಬಿಟ್ಟಾಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗಾಳಿಯ ಮುಖಾಂತರ ಹಾರಿ ಹೋಗಿ ಮತ್ತೊಂದು ವಸ್ತುವಿನ ಮೇಲೆ ಕುಂತಾಗ ಇವು ಮತ್ತೆ ಏನಾಗ್ತಾವೆ, ಬೆಳೆದು ನಿಲ್ತಾವೆ. ಅರ್ಥ ಆಯ್ತಾ? ಇದಕ್ಕೆ ಏನಂತ ಕರಿತೇವೆ ನಾವಿಲ್ಲಿ, ಬೀಜಕಗಳ ಮುಖಾಂತರ ಜೀವಿಯು ಸಂತಾನೋತ್ಪತ್ತಿ ನಡೆಸ್ತಾವಂತ ನಾವಿಲ್ಲಿ ಹೇಳ್ತೇವೆ. ಅದೇ ರೀತಿಯಾಗಿ 12ನೇ ಪ್ರಶ್ನೆಯನ್ನು ನೋಡೋದಾದರೆ, ಹೆಚ್ಚು ಸಂಕೀರ್ಣ ಜೀವಿಗಳು ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಏಕೆ ಸೃಷ್ಟಿಸಲಾರವು ಎಂಬುದಕ್ಕೆ ನೀವು ಕಾರಣವನ್ನು ಕೊಡಿ. ನಿಮಗೆ ಇಲ್ಲೇ ಕಾರಣವನ್ನು ಕೇಳತ್ತಾರೆ. ಯಾವ ಕಾರಣವನ್ನು? ಸಂಕೀರ್ಣ ಜೀವಿಗಳು ಏನಪ್ಪ ಅಂದ್ರೆ ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಯನ್ನು ಏಕೆ ಸೃಷ್ಟಿಸಲಾಗುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ನಾವೀಗ ಉತ್ತರವನ್ನು ನೋಡೋಣ. ಸಂಕೀರ್ಣವಾದ ಜೀವಿಗಳ ದೇಹವು ಹೆಚ್ಚು ಭಿನ್ನತೆಯಿಂದ ಕೂಡಿರುತ್ತದೆ. ಹೌದಾ? ಇಲ್ಲಿ ಸಂಕೀರ್ಣ ಜೀವಿಗಳು ಏನಪ್ಪ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂಥ ಭಿನ್ನತೆಗಳನ್ನು ತೋರಿಸ್ತಿರ್ತಾವೆ. ಈ ಒಂದು ಕಾರಣದಿಂದಾಗಿಯೂ ಕೂಡ ಪುನರುತ್ಪಾದನೆಯ ಮುಖಾಂತರ ಹೊಸ ಜೀವಿಯನ್ನು ಸೃಷ್ಟಿ ಮಾಡಲು ಅಥವಾ ಪಡೆಯಲು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪುನರುತ್ಪಾದನೆ ಹೊಂದುವ ಕಾಯಜ ಕೋಶಗಳು, ಹೌದಾ, ಇವು ಕೂಡ ಏನಪ್ಪ ಅಂತಂದರೆ ಒಂದೇ ಬಗೆಯಾಗಿರ್ತಾವೆ. ಆ ಒಂದು ಕಾರಣದಿಂದಾಗಿಯೂ ಕೂಡ ಪುನರುತ್ಪಾದನೆಯಲ್ಲಿ ಹೊಸ ಜೀವಿಯನ್ನು ಸೃಷ್ಟಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಹೌದಾ? ಈ 2 ಕಾರಣಗಳನ್ನು ನೀವು ಬರೀಬೇಕು. ಅದೇ ರೀತಿಯಾಗಿ 13ನೇ ಪ್ರಶ್ನೆಯನ್ನು ನೋಡೋದಾದರೆ, ಕಾಯಜ ಸಂತಾನೋತ್ಪತ್ತಿಯು ಕೆಲವು ವಿವಿಧ ಸಸ್ಯಗಳನ್ನು ಪಡೆಯಲು ಹೆಚ್ಚು ಸೂಕ್ತ ಕಾರಣ ತಿಳಿಸಿ. ಹೌದಾ? ಇಲ್ಲಿ ಎದಕ್ಕೆ ಸೂಕ್ತವಾಗಿದೆ ಕಾಯಜ ಸಂತಾನೋತ್ಪತ್ತಿ ಅಂತಂದರೆ, ಕಾಯಜ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಸಾಮಾನ್ಯವಾಗಿ ವೇಗವಾಗಿ ಬೆಳೆಯುತ್ತವೆ. ಮೊದಲನೇದು ಏನಪ್ಪ ಅಂತಂದರೆ ಕಾರಣ, ಇಲ್ಲಿ ಕಾಯಜ ಸಂತಾನೋತ್ಪತ್ತಿ ಪಡೆದಂಥ ಸಸ್ಯಗಳು ಏನಾಗಿರ್ತಾವೆ, ವೇಗವಾಗಿ ಬೆಳೀತಾವೆ. ಅದೇ ರೀತಿಯಾಗಿ ಇವುಗಳು ಬೇಗ ಫಲವನ್ನು ನೀಡುತ್ತವೆ ಹಾಗೂ ಇವುಗಳ ಜೀವಿತಾವಧಿ ಕಡಿಮೆ. ಅಂದ್ರೇನು, ವೇಗವಾಗಿ ಈ ಒಂದು ಸಂತಾನೋತ್ಪತ್ತಿಯ ಮುಖಾಂತರ ಬೆಳೆದಂಥ ಸಸ್ಯಗಳು ಏನು ಮಾಡ್ತಾವಪ್ಪ ಅಂತಂದರೆ ನಮಗೆ ಅತಿ ಕಡಿಮೆ ಸಮಯದಲ್ಲಿ ಏನು ಮಾಡ್ತಾವೆ, ನಮಗೆ ಫಲವನ್ನು ನೀಡ್ತಾವೆ ಮತ್ತು ಅವುಗಳ ಜೀವಿತಾವಧಿ ಕೂಡ ಕಡಿಮೆ ಆಗಿರ್ತೈತಿ. ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣದೊಂದಿಗೆ ಹೋಲುತ್ತವೆ. ಅರ್ಥ ಆಯ್ತಾ? ಸಾಮಾನ್ಯವಾಗಿ ಗುಲಾಬಿ, ಕಬ್ಬು, ಬಾಳೆ ಸಸ್ಯಗಳು ಈ ವಿಧಾನದಿಂದ ಹೆಚ್ಚಾಗಿ ಬೆಳೆಯುತ್ತವೆ. ಹೌದಾ? ನೀವೆಲ್ಲ ನೋಡ್ಬೋದು. ಹೌದಾ? ಇವುಗಳ ಜೀವಿತಾವಧಿ ಕಡಿಮೆ ಇರ್ತೈತಿ. ಇವೆಲ್ಲ ಸಸ್ಯಗಳನ್ನು ಕೊಟ್ಟಿದ್ದಾರೆ, ಗುಲಾಬಿ, ಕಬ್ಬು, ಬಾಳೆ ಸಸ್ಯಗಳು. ಹೌದಾ? ಇವು ಏನಂದರೆ ಪೋಷಕ ಸಸ್ಯಗಳನ್ನು ಅವುಗಳ ಲಕ್ಷಣಗಳನ್ನು ಹೋಲ್ತಿರ್ತಾವೆ ಮತ್ತು ಅವು ಬೇಗವಾಗಿ ನಮಗೆ ಏನು ಮಾಡ್ತಾವೆ, ಫಲವನ್ನು ಕೊಟ್ಟು ಮತ್ತು ಕಡಿಮೆ ಜೀವಿತಾವಧಿಯನ್ನು ಹೊಂದಿರ್ತಾವೆ. ಆಮೇಲೆ ಅವು ಏನಾಗ್ತಾವೆ, ನಶಿಸಿ ಹೋಗ್ತಾವೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲಿವರೆಗೂ ನಾವು ಏನು ಕಲ್ತಪ್ಪ ಅಂತಂದ್ರೆ ಕಾಯಜ ಸಂತಾನೋತ್ಪತ್ತಿವರೆಗೂ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೇನು, ಅವುಗಳಿಗೆ ಕಾರಣಗಳು ಮತ್ತು ಅವುಗಳ ಲಕ್ಷಣಗಳನ್ನು ನಾವೀಗ ಇಲ್ಲಿವರೆಗೂ ಕಲಿತ್ವಿ. ಹೌದಾ? ಈಗ ಮುಂದಿನ 14ನೇ ಪ್ರಶ್ನೆಯಿಂದ ಏನಪ್ಪ ಅಂತಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೇನು ಮತ್ತು ಅದರಲ್ಲಿ ಬರುವಂತಹ ವಿಧಗಳನ್ನು ಮತ್ತು ಅದರ ಲಕ್ಷಣಗಳನ್ನು ಕೂಡ ನಾವೀಗ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನೀವು ಮುಂದಿನ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಅಂತಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಪರಸ್ಪರ ಸಂಯೋಗದಿಂದ ನಡೆಯುವ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು ಅಂತ ನಾವಿಲ್ಲಿ ಹೇಳ್ತೇವೆ. ಅರ್ಥ ಆಯ್ತಾ?
ಅದೇ ರೀತಿಯಾಗಿ ಉನ್ನತ ಮಟ್ಟದ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಸಾಮಾನ್ಯವಾಗಿದೆ. ಅದೇ ರೀತಿಯಾಗಿ ಮನುಷ್ಯರಂತೆಯೇ ಕೂಡ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿಯೂ ಕೂಡ ಈ ಒಂದು ಲೈಂಗಿಕ ಸಂತಾನೋತ್ಪತ್ತಿಯನ್ನು ಸಾಮಾನ್ಯವಾಗಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಹೊಸ ಪೀಳಿಗೆಯ ಜೀವಿಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತು DNA ಪ್ರಮಾಣದಲ್ಲಿ ಮರು ಹೊಂದಾಣಿಕೆ ಹೇಗೆ ಉಂಟಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ, ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡು ಜೀವಿಗಳ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿಗಳು ಉಂಟಾಗುವುದರ ಪರಿಣಾಮ ಕ್ರೋಮೋಸೋಮ್ಗಳು ಹಾಗೂ ಅಥವಾ DNA ಪ್ರಮಾಣದಲ್ಲಿ ಮರು ಹೊಂದಾಣಿಕೆ ಆಗುತ್ತದೆ. ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣಿನಿಂದ ಲಿಂಗಗಳು ಸಂಯೋಗಗೊಂಡಾಗ ಏನಪ್ಪ ಅಂದರೆ ಹೆಣ್ಣಿನಿಂದ ಮತ್ತು ಗಂಡಿನಿಂದ ಏನಾಗ್ತಾವಲ್ಲಿ ಕ್ರೋಮೋಸೋಮ್ಗಳು ಸಮನಾಗಿ ಹಂಚಿಕೆಯಾಗಿ ಹಾಗೂ DNA ಪ್ರಮಾಣದಲ್ಲಿ ಅವು ಏನಾಗ್ತವೆ ಮರು ಹೊಂದಾಣಿಕೆ ಹೊಂದಿ ಹೊಸ ಜೀವಿಗೆ ಒಂದು ಜನ್ಮವನ್ನು ನೀಡ್ತಾವೆ. ಅರ್ಥ ಆಯ್ತಾ? ಸಸ್ಯದ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳನ್ನು ಹೆಸರಿಸಿ. ಹೌದಾ? ಅದು ಸಸ್ಯಗಳ ಭಾಗಗಳನ್ನು ನೀವು ಕಲಿತಿರ್ಬೋದು. ಅದರಲ್ಲಿಯೂ ಕೂಡ ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಇರ್ತಾವೆ. ಅವುಗಳನ್ನು ನೋಡೋದಾದರೆ ಗಂಡು ಭಾಗವನ್ನು ಕೇಸರ ಅಂತ ಕರಿತೀವಿ ನಾವು, ಹೆಣ್ಣು ಭಾಗವನ್ನು ಶಲಾಕ ಅಥವಾ ಇಂಗ್ಲೀಷ್ನಲ್ಲಿ ಪಿಸ್ಟಿಲ್ ಅಂತ ಹೇಳಿ ಕರಿತೀವಿ. ನೆನಪಿಟ್ಕೋಬೇಕು ಈ ಎರಡು ಅಂಗಗಳನ್ನು. ಗಂಡು ಭಾಗ ಅಂತಂದರೆ ಕೇಸರ, ಹೆಣ್ಣು ಭಾಗ ಅಂತಂದರೆ ಶಲಾಕ. ಅರ್ಥ ಆಯ್ತಾ? ಶಲಾಕದಲ್ಲಿನ 3 ಭಾಗಗಳನ್ನು ಹೆಸರಿಸಿ. ಹೌದಾ? ಶಲಾಕದಲ್ಲಿ ಕಂಡುಬರುವಂಥ 3 ಭಾಗಗಳನ್ನು ನೋಡೋದಾದರೆ ನಾವು ಅಂಡಾಶಯ, ಶಲಾಕನಳಿಕೆ ಮತ್ತು ಶಲಾಕಾಗ್ರ. ಹೌದಾ? ನಾನು ಇದನ್ನು ಯಾವುದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮತ್ತು ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋದರಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಮಾಡಾಕಿದ್ದೀನಿ ಕಂಪ್ಲೀಟಾಗಿ. ಅದನ್ನು ಕೂಡ ನೀವು ನೋಡ್ಬೋದು. ಅರ್ಥ ಆಯ್ತಾ? ಹಾಗಿದ್ರೆ ಶಲಾಕದಲ್ಲಿನ 3 ಭಾಗಗಳು ಯಾವ್ಯಾವು ಅಂತಂದರೆ ಅಂಡಾಶಯ, ಶಲಾಕನಳಿಕೆ ಮತ್ತು ಶಲಾಕಾಗ್ರ. ಓಕೆ. ಪರಾಗಸ್ಪರ್ಶ ಕ್ರಿಯೆ ಎಂದರೇನು? ಅದರ 2 ವಿಧಗಳನ್ನು ತಿಳಿಸಿ. ಹೌದಾ? ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೇನು? ಕೇಸರಗಳಲ್ಲಿನ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದನ್ನು ಏನಂತ ಕರಿತೇವೆ ನಾವಿಲ್ಲಿ? ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದರಲ್ಲಿ 2 ವಿಧಗಳು. ಈ 2 ವಿಧಗಳನ್ನು ನೋಡೋದಾದರೆ ಮೊದಲನೇದು ಸ್ವಕೀಯ ಪರಾಗಸ್ಪರ್ಶ ಮತ್ತು ಇನ್ನೊಂದು ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂತಂದರೆ ಏನಪ್ಪ ಅಂದರೆ ಅಂದರೆ ಸ್ವಂತ ಅಂತ ಅರ್ಥ ಆಯ್ತಾ? ಒಂದೇ ಹೂವಿನ ಅಥವಾ ಒಂದೇ ಸಸ್ಯದ 2 ಬೇರೆ ಬೇರೆ ಹೂಗಳಿನ ಕೇಸರಗಳ ಪರಾಗರೇಣುಗಳನ್ನು ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದು. ಅಂದರೆ ಏನಂದ್ರೆ ಒಂದೇ ಹೂವಿಂದ ಒಂದೇ ಹೂವಿನ ಅಥವಾ ಒಂದೇ ಸಸ್ಯದ ಏನು ಮಾಡೋದು, ಅಲ್ಲೇ 2 ಬೇರೆ ಬೇರೆ ಹೂಗಳು, ಅಂದರೆ ಒಂದೇ ಸಸ್ಯ ಇರಬೇಕು ಅದು. ಅರ್ಥ ಆಯ್ತಾ? ಆ ಸಸ್ಯದಲ್ಲಿರುವಂಥ ಬೇರೆ ಬೇರೆ ಹೂಗಳಲ್ಲಿನ ಕೇಸರಗಳ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದಕ್ಕೆ ಏನಂತ ಕರಿತೇವೆ ನಾವು? ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಅದೇ ರೀತಿಯಾಗಿ ಪರಕೀಯ ಪರಾಗಸ್ಪರ್ಶ ಅಂದರೆ ಏನಪ್ಪ ಅಂದ್ರೆ ಒಂದೇ ಪ್ರಭೇದದ 2 ಬೇರೆ ಬೇರೆ ಸಸ್ಯಗಳ ಹೂಗಳಲ್ಲಿ ಒಂದು ಹೂವಿನ ಪರಾಗರೇಣುಗಳನ್ನು ಇನ್ನೊಂದು ಹೂವಿನ ಶಲಾಕಾಗ್ರದ ಮೇಲೆ ವರ್ಗಾಯಿಸುವುದು. ಪರಕೀಯ ಅಂತಂದರೆ ಬೇರೆ ಬೇರೆ ಸಸ್ಯಗಳು, ಅಂದರೆ ಒಂದೇ ಜಾತಿಯ ಹೂವಿನ ಗಿಡಗಳು ಬೇರೆ 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 ಬೇಕು. ಹೌದಾ? ಅದರ ಹೂವಿನ ಸಸ್ಯಗಳ ಆ ಸಸ್ಯದ ಹೂಗಳ ಒಂದು ಹೂವಿನ ಪರಾಗರೇಣನ್ನು ಏನು ಮಾಡೋದಪ್ಪ ಅಂದರೆ ಇನ್ನೊಂದು ಹೂವಿನ ಶಲಾಕಾಗ್ರದ ಮೇಲೆ ಏನು ಮಾಡೋದು? ವರ್ಗಾವಣೆ ಮಾಡುವುದು. ಅದೇ ರೀತಿಯಾಗಿ ಪರಾಗಸ್ಪರ್ಶ ಕ್ರಿಯೆಯು ನೀರಿನಿಂದ ಆದರೆ ಅದಕ್ಕೆ ಹೈಡ್ರೋಫಿಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೀಟಗಳಿಂದ ಆದರೆ ಅದಕ್ಕೆ ಎಂಟೋಮೋಫಿಲಿ ಅಂತ ಕರಿತೀವಿ. ಗಾಳಿಯಿಂದ ಅಂತ ಆದರೆ ಅನಿಮೋಫಿಲಿ ಅಂತ ಕರಿತೀವಿ. ಬಾವಲಿಗಳ ಮುಖಾಂತರ ಆದರೆ ಕ್ಯಾರಾಪ್ಟೆರೋಫಿಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಹಾವುಗಳಲ್ಲಿ ಆದರೆ ಅದಕ್ಕೆ ಓಫಿಯೋಫಿಲಿ ಅಂತೇಳಿ ನಾವಿಲ್ಲಿ ಕರಿತೀವಿ. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಷ್ಟು ಸಾಧ್ಯತೆ ಇರೋದಿಲ್ಲ, ಆದರೂ ಕೂಡ ನಿಮ್ಮ ಗಮನಕ್ಕೆ ಇರಲಿ. ಓಕೆ. 19ನೇ ಪ್ರಶ್ನೆಯನ್ನು ನೋಡೋದಾದರೆ ಮನುಷ್ಯರಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಾಂಗಗಳು ಮತ್ತು ಅವು ಸ್ರವಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಹೌದಾ? ಈ ಒಂದು ಮುಖ್ಯ ಪ್ರಶ್ನೆಯನ್ನು ನೀವು ಗಮನದಲ್ಲಿಟ್ಟಬೇಕು. ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಯಾಕೆಂದರೆ ಇಲ್ಲಿ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವುವು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವುವು ಮತ್ತು ಅವು ಸ್ರವಿಸುವಂಥ ಹಾರ್ಮೋನ್ಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ದರೆ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು ಅಂದರೆ ವೃಷಣಗಳು, ಮತ್ತು ಇವು ಏನನ್ನು ಸ್ರವಿಸ್ತಾವಪ್ಪ ಅಂತಂದ್ರೆ ಹಾರ್ಮೋನ್ ಟೆಸ್ಟೋಸ್ಟೆರಾನ್ಗಳನ್ನು, ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗ ಇದು ಅಂಡಾಂಶಗಳನ್ನು ಹೊಂದಿರ್ತೈತಿ. ಮತ್ತು ಇದು ಸ್ರವಿಸುವ ಹಾರ್ಮೋನ್ ಯಾವುದಪ್ಪ ಅಂತಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಅಂತ ನಾವಿಲ್ಲಿ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿಯಾಗಿ ಋತುಚಕ್ರ ಎಂದರೇನು? ಪ್ರೌಢಾವಸ್ಥೆ ತಲುಪಿದ ಸ್ತ್ರೀಯರಲ್ಲಿ ಪ್ರತಿ 28 ದಿನಗಳಿಗೊಮ್ಮೆ ಅಂಡಾಣು ಉತ್ಪತ್ತಿಯಾಗುವುದನ್ನು ಋತುಚಕ್ರ ಎನ್ನುವರು. ಅರ್ಥ ಆಯ್ತಾ? ಋತುಚಕ್ರ ಏನಂದ್ರಂತ. ಅದೇ ರೀತಿಯಾಗಿ ವೀರ್ಯಕೋಶಿಕೆಯ ಕಾರ್ಯವೇನು? ವೀರ್ಯಕೋಶಿಕೆಯು ವೀರ್ಯಾಣು ಕೋಶಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಅರ್ಥ ಆಯ್ತಾ? ವೀರ್ಯಕೋಶಿಕೆ ಅಂದರೆ ಇದು ಏನು ಕೆಲಸವನ್ನು ನಿರ್ವಹಣೆ ಮಾಡ್ತೈತೆ ಹಂಗಿದ್ರೆ ಇದು ವೀರ್ಯಕೋಶಿಕೆಯು ವೀರ್ಯಾಣು ಕೋಶಗಳಿಗೆ ಪೋಷಣೆಯನ್ನು ಏನು ಮಾಡ್ತೈತೆ ಅದು ಒದಗಿಸುತ್ತೆ. ಯಾಕಂದರೆ ಅದು ಚಲನೆಯನ್ನು ಹೊಂದಬೇಕು. ಅರ್ಥ ಆಯ್ತಾ? ಹಂಗಿದ್ರೆ
ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಪ್ರೋಸ್ಟೇಟ್ ಗ್ರಂಥಿಯು ವೀರ್ಯಾಣು ಕೋಶಗಳ ಸಾಗಾಣಿಕೆಗೆ ಅವಶ್ಯಕವಾದ ದ್ರವವಸ್ತುವನ್ನು ಉತ್ಪಾದಿಸುತ್ತದೆ. ಹಂಗಿದ್ರೆ ಪ್ರೋಸ್ಟೇಟ್ ಗ್ರಂಥಿಯ ಕೆಲಸ ಏನಂಗಿದ್ರೆ ಅದು ಯಾವುದು ವೀರ್ಯಾಣುಗಳು ಏನು ಮಾಡಬೇಕಲ್ಲೇ ಸಾಗಾಣಿಕೆ ಅಂದರೆ ಚಲಿಸಬೇಕು, ಅವುಗಳಿಗೆ ಚಲಿಸಲು ಬೇಕಾದ ಅವಶ್ಯಕತೆ ಇರುವಂಥ ದ್ರವವನ್ನು ಏನು ಮಾಡ್ತಾಯಿವು ಪ್ರೋಸ್ಟೇಟ್ ಗ್ರಂಥಿಗಳು ಉತ್ಪಾದನೆಯನ್ನು ಮಾಡ್ತವೆ. ಅರ್ಥಾಯ್ತಾ? ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳನ್ನು ನಾವಿಲ್ಲಿ ನೋಡೋದಾದರೆ ವೀರ್ಯಾಣುವು ಅಂಡಾಣುಗಳನ್ನು ತಲುಪುವಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು. ಹೌದಾ? ಇದನ್ನು ನಾನು ಸಂತಾನೋತ್ಪತ್ತಿಯ ಪಾಠವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಎಲ್ಲದನ್ನು ವಿವರವಾಗಿ ಹೇಳಿದ್ದೇನೆ, ಅಲ್ಲಿ ನೀವು ಅದನ್ನು ನೋಡ್ಬೋದು. ಓಕೆ. ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸುವುದು, ಶಿಶ್ನದ ಮೇಲೆ ಗರ್ಭ ನಿರೋಧಕ ಸಾಧನಗಳನ್ನು ಧರಿಸುವುದು, ಯೋನಿಯ ಒಳಗಡೆ ಚೀಲವನ್ನು ಅಳವಡಿಸಿಕೊಳ್ಳುವುದು, ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸುವುದು, ಅದೇ ರೀತಿಯಾಗಿ ಗರ್ಭಕೋಶಕ್ಕೆ ಗರ್ಭ ನಿರೋಧಕ ಸಾಧನಗಳನ್ನು ಅಥವಾ ಕಾಪರ್ ಟಿ ಅಂತ ಕರಿತೀವಿ, ಅದನ್ನು ಕೂಡ ನಾವು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಏನು ಮಾಡ್ಬೋದು ಗರ್ಭ ನಿರೋಧಕತೆಯನ್ನು ಮಾಡ್ಕೋಬೋದು. ಅರ್ಥ ಆಯ್ತಾ? ಇದನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರ್ತೈತಿ. ಇದನ್ನು ಕೂಡ ನೀವು ಗಮನವಿಟ್ಟು ಅಭ್ಯಾಸ ಮಾಡಿ. ಅದೇ ರೀತಿಯಾಗಿ ತಾಯಿಯ ದೇಹದೊಳಗಡೆ ಭ್ರೂಣವು ಪೋಷಣೆಯನ್ನು ಹೇಗೆ ಪಡೆಯುತ್ತದೆ? ಹೌದಾ? ಅದನ್ನು ಕೂಡ ನಾನು ಇದು ಸಣ್ಣ ಕರಳಿನ ಬಗ್ಗೆ ಹೇಳಬೇಕಾದಾಗ ಹೇಳಿದ್ದೇನೆ. ಓಕೆ. ವಿಶೇಷ ಅಂಗಾಂಶವಾದ ಜರಾಯು ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಯಾವುದು ಹಂಗಿದ್ರೆ ಅದು ಜರಾಯು ಅಂತ ಕರಿತೀವಿ ಅಥವಾ ಕರಳು ಬಳ್ಳಿ ಅಂತ ಕರಿತೀವಿ. ಆ ಒಂದು ಕರಳು ಬಳ್ಳಿ ಜರಾಯುವ ಮುಖಾಂತರ ಏನು ಮಾಡ್ತೀವಿ, ಈ ಭ್ರೂಣವು ತಾಯಿಯಿಂದ ಆ ರಕ್ತದ ಮೂಲಕ ಏನು ಮಾಡ್ತೈತಿ ಪೋಷಣೆಯನ್ನು ಪಡೆದುಕೊಳ್ತೈತೆ. ಹೌದಾ? ಅದೇ ರೀತಿಯಾಗಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು, ಇದನ್ನು ಕೂಡ ನಾನು ಹೇಳಿದ್ದೇನೆ. ಎಲ್ಲಿ ಗಂಡು ಸಂತಾನೋತ್ಪತ್ತಿಯ ವ್ಯೂಹವನ್ನು ಹೇಳಬೇಕಾದಾಗ ಅಲ್ಲೂ ಕೂಡ ನೀವು ನೋಡ್ಬೋದು. ಇದನ್ನು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ನೋಡ್ರಿ. ಮಾಸಿಕ ಋತುಚಕ್ರ ಪ್ರಾರಂಭವಾಗುತ್ತದೆ. ಹೆಣ್ಣು ಮಕ್ಕಳಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗುವುದು, ಸ್ತನಗಾತ್ರ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ ಮತ್ತು ಸೊಂಟದ ಗಾತ್ರ ಹೆಚ್ಚುತ್ತದೆ ಮತ್ತು ವಿರುದ್ಧ ಲಿಂಗಗಳ ನಡುವೆ ಆಕರ್ಷಣೆ ಹೆಚ್ಚಾಗುತ್ತೆ. ಅಂದರೆ ಮತ್ತು ಗಂಡು ಮತ್ತು ಹೆಣ್ಣಿನ ನಡುವೆ ಏನು ಆಕರ್ಷಣೆ ಹೆಚ್ಚಾಗ್ತದೆ. ಇದೆಲ್ಲ ಏನಪ್ಪ ಅಂದ್ರೆ ಪ್ರೌಢಾವಸ್ಥೆ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವಂತಹ ಬದಲಾವಣೆಗಳು. ಒಬ್ಬ ಮಹಿಳೆಯು ಕಾಪರ್ ಟೀಯನ್ನು ಬಳಸುತ್ತಿದ್ದರೆ ಅದು ಲಿಂಗದ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆಯೇ ಅಂತ ಕೇಳ್ತಾರೆ ಅವ್ರು. ಹೌದಾ? ಇಲ್ಲಿ ನೋಡ್ರಿ, ಕಾಪರ್ ಟೀಯನ್ನು ಗರ್ಭ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆಯೇ ಹೊರತು ಲಿಂಗದ ಸಂಪರ್ಕದ ಮೂಲಕ ಹರಡುವ ರೋಗಗಳನ್ನು ರಕ್ಷಿಸಲು ನೆರವಾಗುವುದಿಲ್ಲ. ಅಂದ್ರೇನು, ಆ ಒಂದು ಲಿಂಗದಿಂದ ಅಲ್ಲಿ ಹರಡುವಂಥ ರೋಗವನ್ನು ಅದು ತಡೆಯೋದಕ್ಕೆ ಅದನ್ನು ಧರಿಸುವುದಿಲ್ಲ. ಅಲ್ಲಿ ಕೇವಲ ಎದಕ್ಕೆ ಧರಿಸ್ತಾರಪ್ಪ ಅಂತಂದ್ರೆ ಅಂದರೆ ಗರ್ಭ ನಿರೋಧಕವಾಗಿ ಕಾರ್ಯನಿರ್ವಹಿಸೋಕ್ಕೆ ಮಾತ್ರ ಅದನ್ನು ಉಪಯೋಗ ಮಾಡ್ತಾರೆ. ಬಟ್ ಅದನ್ನು ಎದಕ್ಕೆ ಆ ರೋಗಗಳಿಂದ ತಡೆಗಟ್ಟಲು ಅದನ್ನು ಬಳಕೆ ಮಾಡುವುದಿಲ್ಲ. ಅರ್ಥ ಆಯ್ತಾ? ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಿಧ ಭಾಗಗಳನ್ನು ಹೆಸರಿಸಿ ನೋಡ್ರಿ. ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವ ವೃಷಣಗಳು ಇರ್ತಾವೆ, ವೀರ್ಯನಾಳ ಇರ್ತೈತಿ, ವೀರ್ಯಕೋಶಿಕೆಗಳು ಇರ್ತಾವೆ, ಪ್ರೋಸ್ಟೇಟ್ ಗ್ರಂಥಿ ಮತ್ತು ಮೂತ್ರನಾಳಗಳು ಮತ್ತು ಶಿಶ್ನ. ಅರ್ಥ ಆಯ್ತಾ? ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವಿವಿಧ ಭಾಗಗಳನ್ನು ಹೆಸರಿಸಿ. ಹೌದಾ? ಅಂಡಾಶಯ, ಅಂಡನಾಳಗಳು, ಗರ್ಭಕೋಶ ಮತ್ತು ಯೋನಿ. ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ಅಂಗಗಳನ್ನು ಕೂಡ ನೀವು ಸರಿಯಾಗಿ ಕ್ರಮದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಅದೇ ರೀತಿಯಾಗಿ 29ನೇ ಮತ್ತು ಇನ್ನೂ 2 ಕೊನೆಯ ಪ್ರಶ್ನೆಗಳನ್ನು ನೋಡೋದಾದರೆ, ಪ್ರಭೇದಗಳ ಜೀವಿ ಸಮುದಾಯಗಳಿಗೆ ಸ್ಥಿರತೆಯನ್ನು ಒದಗಿಸುವ ಸಂತಾನೋತ್ಪತ್ತಿಯು ಹೇಗೆ ಸಹಾಯಕವಾಗಿದೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಜೀವಿಗಳ ಭಿನ್ನತೆಗಳನ್ನು ಒಟ್ಟುಗೂಡಿಸುವುದರಿಂದ ರೂಪಾಂತರಗಳ ಹೊಸ ಸಂಯೋಜನೆಗಳು ಉಂಟಾಗುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ DNA ಅಣುವಿನ ವಂಶವಾಹಿಗಳ ಜೊತೆಗೂಡುವಿಕೆಯಿಂದಾಗಿ ಭಿನ್ನತೆಗಳು ಕೂಡ ಏನಾಗ್ತವೆ. ಭಿನ್ನತೆ ಅಂದ್ರೇನೋ ಜನಿಸುವಂತಹ ಜೀವಿಗಳಲ್ಲಿ ಕಂಡುಬರುವಂಥ ಬದಲಾವಣೆ ಎದಕ್ಕೆ ಆಗ್ತಾವೆ ಅಂತಂದರೆ ಅವೇ ಇವು ಉತ್ತರ. ಏನು DNA ಅಣುವಿನ ವಂಶವಾಹಿಗಳು ಅಲ್ಲಿ ಏನಾಗ್ತಾವೆ ಜೊತೆಗೂಡ್ತಾವೆ ಮತ್ತು ಭಿನ್ನತೆಗಳು ಅಂದರೆ ಗಂಡು ಮತ್ತು ಗಂಡು ಸಂತಾನೋತ್ಪತ್ತಿಯಿಂದ ಕ್ರೋಮೋಸೋಮ್ಗಳು ಹರಿದು ಬಂದಾಗ ಅದರಲ್ಲಿಯೂ ಕೂಡ ಬದಲಾವಣೆಗಳು ಉಂಟಾಗುವಂಥ ಸಾಧನೆ ಇರ್ತೈತಿ. ಅದೇ ರೀತಿಯಾಗಿ DNA ಅಣುವಿನ ಸ್ವಪ್ರತಿಕರಣದಿಂದಾಗಿಯೂ ಕೂಡ ಆನುವಂಶೀಯ ಸ್ಥಿರತೆ ಉಂಟಾಗುತ್ತದೆ. ಓಕೆ. ಗರ್ಭ ನಿರೋಧಕ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇರಬಹುದಾದ ಕಾರಣಗಳನ್ನು ಕೇಳ್ತಾರೆ. ಅವನ್ನ ಎದಕ್ಕೆ ನಾವು ಬಳಸಬೇಕು ಅಂತ ಅದನ್ನು ಕೂಡ ನೋಡ್ರಿ. ಲೈಂಗಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಮಕ್ಕಳನ್ನು ಹೊಂದದಂತೆ ಇರಲು, ಗರ್ಭಧಾರಣೆಯನ್ನು ತಡೆಯಲು ಮತ್ತು HIV ಇಂಥ ಲೈಂಗಿಕ ಸಂಬಂಧಿತ ರೋಗಗಳನ್ನು ಕೂಡ ತಡೆಗಟ್ಟಲು. ಅರ್ಥ ಆಯ್ತಾ? ಈ ಒಂದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂಥ ಪಾಠದಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳ ಬಗ್ಗೆ ಏನೋ 30 ಪ್ರಶ್ನೆಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಭ್ಯಾಸ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.